ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಸಣ್ಣ ವ್ಯಾಪಾರಿಗಳ ಜೊತೆಯಲ್ಲಿ ಕರೆದು ಚರ್ಚೆ ಮಾಡಿದವು. ಈ ಸಭೆಯಲ್ಲಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು, ಚೀಫ್ ಸೆಕ್ರೆಟರಿ, ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಫೈನಾನ್ಸಸ್, ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರು, ಆಮೇಲೆ ಪೊನ್ನಣ್ಣವರು ಲೀಗಲ್ ಅಡ್ವೈಸರ್, ನಜೀರ್ ಅಹಮದ್ ಪೊಲಿಟಿಕಲ್ ಸೆಕ್ರೆಟರಿ, ಇವರು ಕೂಡ ಭಾಗಿಯಾಗಿದ್ದರು. ಈಗ ದೇಶಪಾಂಡೆ ಅವರು ಈಗ ಬಂದಿದ್ದಾರೆ. ಮತ್ತು ಸಂಘ ಸಂಸ್ಥೆಗಳ ಟ್ರೇಡ್ ಬಾಡೀಸ್ FKCCIನವರು ಕೂಡ ಬಂದಿದ್ದರು. ಅವ್ರ ಜೊತೆ ಚರ್ಚೆ ಮಾಡಿ ಅವರ ಅಹವಾಲುಗಳನ್ನು ಕೇಳಿದ್ದೀವಿ. ಅವರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಸುಮಾರು 9,000 ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. $40 ಲಕ್ಷಕ್ಕಿಂತ ಅಂದರೆ ಕಾಂಪೋಸಿಟ್ ಟ್ಯಾಕ್ಸ್ ತಾನೆ. ಆಮೇಲೆ ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ, GST ತೆರಿಗೆ ಹಾಕೋದು ರಾಜ್ಯ ಸರ್ಕಾರ ಅಲ್ಲ. GST ಕೌನ್ಸಿಲ್ನಲ್ಲಿ ಅದು ತೀರ್ಮಾನ ಮಾಡಿ ಹಾಕೋದು. 1% ಟ್ಯಾಕ್ಸನ್ನು ಹಾಕಿದ್ದಾರೆ. ಅದು 40 ಲಕ್ಷಕ್ಕಿಂತ ಜಾಸ್ತಿ. ಟರ್ನೋವರ್ ಅಂಥವ್ರಿಗೆ ಮಾತ್ರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕೆಲವು ಸಣ್ಣ ವ್ಯಾಪಾರಿಗಳು ಅಲ್ಲದೇ ಬೇರೆಯವ್ರಿಗೂ ಕೂಡ ಕೊಟ್ಬಿಟ್ಟಿದ್ದಾರೆ. ಆಮೇಲೆ 3 ವರ್ಷದಿಂದ ಟ್ಯಾಕ್ಸು ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಸ್ವಲ್ಪ ಇದು ಯಾಕೆ ನೀವು ಅಷ್ಟೊಂದು, ನೀನು ಯಾವಾಗಲೂ ಮೊದಲೇ ಕ್ವಶನ್ ಕೇಳ್ಬಿಡ್ಬೇಕು ಅಂತ ನಿಂದು ಅಲ್ಲಿ, ಆಮೇಲೆ ಕೇಳುವೆ. ನೀನು ಮೊದಲೇ ಕ್ವಶನ್ ಕೇಳ್ಬಿಡ್ಬೇಕು ಅಂತಲ್ಲ ನಿನ್ನ ಇದು ಯಾವಾಗಲೂ ನಮ್ಮ ಕ್ಷೇತ್ರದವನು, ಅದಕ್ಕೆ ಕೇಳ್ತಾ ಇರೋದು. ನಾವು ಈ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ನಿಂದ ವಿನಾಯಿತಿ ಇದೆಯಲ್ಲ, ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದ್ದಾವಲ್ಲ, ಅವರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರೂ ಕೂಡ ವಸೂಲು ಮಾಡಲ್ಲ.
ಆಮೇಲೆ ಈ 2 ವರ್ಷ 3 ವರ್ಷದಿಂದ ರಿಯರ್ಸ್ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ, ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು. ಅವರು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂತಂದರೆ, ಈ ನೋಟಿಸ್ ಬಂದದ್ರಿಂದ ಸ್ವಲ್ಪ ಗೊಂದಲಗಳೆಲ್ಲ ನೀವು ಉದ್ಭವ ಆಗಿಬಿಟ್ಟಿದ್ದಾವೆ. ಒಂದು ಮೊದಲನೇದು ಎಂಥದ್ದು ಅದು, ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ ಅದಕ್ಕೆಲ್ಲ. ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಆಮೇಲೆ ಒಂದು ಸಹಾಯವಾಣಿ ಆರಂಭಿಸಬೇಕು ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ಸಹಾಯವಾಣಿ ಈಗಾಗಲೇ ಇದೆ, ಇನ್ನೂ ಅದನ್ನು ಹೆಚ್ಚು ಪರಿಣಾಮಕಾರಿಯಾದ ರೀತಿಯಲ್ಲಿ ಮಾಡೋಣ ಅಂತ ಹೇಳಿದ್ದೀನಿ. ಸೊ ಅವ್ರಿಗೆ ಇನ್ನೊಂದು ಅವರ ಬೇಡಿಕೆ ಏನಪ್ಪ ಅಂತಂದರೆ, ಈ ಗೊಂದಲ ನಿವಾರಣೆ ಆಗಬೇಕಾದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಜಾಗೃತಿ ಉಂಟು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನ ಹಮ್ಮಿಕೋಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳಿದ್ದೀನಿ, ಎಲ್ಲ ಕಡೆ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಮತ್ತು ಇವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ, FKCCIನವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮತ್ತು ಬೇರೆಯವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಎಲ್ಲಿ ಇಂಥ ವರ್ಕ್ಶಾಪ್ಗಳನ್ನು ಮಾಡ್ತಾರೆ, ಅಲ್ಲಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಹೋಗ್ತಾರೆ, ಅವ್ರಿಗೆ ಬೇಕಾದಂಥ ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಕೊನೆಯಲ್ಲಿ ನಾನು ಅವ್ರಿಗೆ 25ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು ನಿಲ್ಲಿಸ್ತೀವಿ ಅಂತ ಏನು ಹೇಳಿದ್ದಾರೆ. ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಏನು ಹೇಳ್ಕೊಂಡಿದ್ದಾರೆ, ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ. ಅವರು ವಾಪಸ್ ತಗೋತೀವಿ ಅಂತೇಳಿ ಮನವಿ ಮಾಡಿದ್ದಾರೆ, ಆಮೇಲೆ ಒಪ್ಕೊಂಡಿದ್ದಾರೆ. ಇನ್ನೊಂದು ಸಾರಿ ರಿಪೀಟ್ ಮಾಡಲ್ಲ ನಿಮಗೆ, ಇದೇ ಇಂಪಾರ್ಟೆಂಟು. ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಯನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದೇನೆ. ಅವರು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸರ್, ಇವತ್ತಿಂದಲೇ ಕಪ್ಪು ಪಟ್ಟಿ ಧರಿಸ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾಳೆ ಏನು ಈ ಬೇಸಿಕ್ ಎಲಿಮೆಂಟ್ಸನ್ನು ಬಂದ್ ಮಾಡ್ತೀವಿ ಅಂತ ಹೇಳಿದ್ರು, ನಾಳಿದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಫ್ರೀಡಮ್ ಪಾರ್ಕ್ ಅಂತ. ಈಗ ಇವತ್ತು ಹೋರಾಟನೂ ಕೈ ಬಿಡ್ತಾರಾ ನೀವು? ಹೌದು, ಎಲ್ಲ ಹೋರಾಟನೂ ಕೈ ಬಿಡೋದು. ಈಗ ಅರಿಯರ್ಸ್ ಏನು ಸರ್, ಈಗ 10 ದಿನದಿಂದ ಕನ್ಸಲ್ಟೇಟ್ ಆಗಿರ್ತಾರೆ, ಅದನ್ನ ಅರಿಯರ್ಸ್ ಯಾವ ಥರ ಮಾಡ್ತೀವಿ? ಅರಿಯರ್ಸು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಲ್ಲ. ಅರಿಯರ್ಸು
ಪರ್ಸ್ಯೂ ಮಾಡಲ್ಲ. ಯಾವ ಕಾರಣಕ್ಕೂ ಕೂಡ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊತೀವಿ. ಯಾವಾಗಿಂದ ಕನ್ಸಿಡರ್ ಮಾಡಬೇಕು ಅಂತ? ಯಾವುದು ಯಾವಾಗಿಂದ ಕನ್ಸಿಡರ್ ಮಾಡ್ತಾರೆ? ಅರಿಯರ್ಸ್ ಇಲ್ಲಪ್ಪ, ಅರಿಯರ್ಸ್ ಇಲ್ಲ. ನೋಂದಣಿ ಮಾಡ್ಕೋಬೇಕು, ಸಬ್ಜೆಕ್ಟ್ ಟು ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಕಡ್ಡಾಯ. ಈಗ ತೆರಿಗೆ ನೆಟ್ಟಿಗೆ ಬರಬೇಕಲ್ಲ ಎಲ್ರೂ. ಬಟ್ ಯಾರಿಗೆ ಎಕ್ಸೆಂಪ್ಟೆಡ್ ಗೂಡ್ಸ್ ಇದೆ ಅವ್ರ ಹತ್ರ ಅವ್ರಿಗೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ. ನೋಟಿಸ್ ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ವಲ್ಲಪ್ಪ. ಈಗ ಯಾವುದು ಎಕ್ಸೆಂಪ್ಟೆಡ್ ಅಂತ ಇರ್ತದೆ, ವಿನಾಯಿತಿ ಅಂತ ಇರ್ತದೆ, ಅವರು ರಿಜಿಸ್ಟರ್ ಮಾಡ್ಕೋಬೇಕಾದಂಥ ಅಗತ್ಯ ಇಲ್ಲ. ಮಿಲ್ಕು ತರಕಾರಿ, ಎಳ್ನೀರು, ಇಂಥವೆಲ್ಲ ಹೂವು, ಇಂಥವೆಲ್ಲ ಎಕ್ಸೆಂಪ್ಟೆಡ್ ಅಲ್ಲ. GST ಯಾರು ಮಾಡೋದು ಗೊತ್ತಾ ನಿಮಗೆ? ಯಾರು ಹಾಕೋರು? ಎಡೆಡ್ ಬೈ ಹೂಮ್? ಎಡೆಡ್ ಬೈ ಹೂಮ್? ಎಲ್ಲ ಎಡೆಡ್ ಬೈ ಹೂಮ್ ಅಂತ ಹೇಳಪ್ಪ ನೀನು ಅದನ್ನ. ಫೈನಾನ್ಸ್ ಮಿನಿಸ್ಟರ್ ಹಂಗೆ ಹೇಳು ಕರೆಕ್ಟಾಗಿ. ಫೈನಾನ್ಸ್ ಮಿನಿಸ್ಟರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಪ್ರಶ್ನೆ ಕೇಳ್ತಾ ಇದ್ದಾರೆ ಏನು ಸರ್, ನೀವು ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ದಾರೆ. ಒಂದು 3 ವರ್ಷದ್ದು ಅರಿಯರ್ಸ್ ಇದೆಯಲ್ಲ, ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀವಿ. 3ನೇದು ಸಹಾಯವಾಣಿ ಮಾಡ್ತೀವಿ ಅಂತ ಹೇಳಿದ್ದೀವಿ. 4ನೇದು ಎಕ್ಸೆಂಪ್ಟೆಡ್ ಗೂಡ್ಸ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗಿಲ್ಲ ಅಂತ ಹೇಳಿದ್ದೀವಿ. ಸೊ ಇದಕ್ಕೆಲ್ಲ ಅವರು ಒಪ್ಕೊಂಡಿದ್ದಾರೆ. ನೋಟಿಸ್ ಕೊಟ್ಟಿರೋದು ಅದನ್ನು ನೋಟಿಸ್ಗಳನ್ನ ಇಲ್ಲ, ಏನು ಕ್ರಮ ತಗೊಳ್ಳಲ್ಲ. ಯಾಕೆ ನೀವು ಇಂಗ್ಲೀಷ್ನವ್ರ? ವಿನಾಯಿತಿ ಕೊಟ್ಬಿಡಪ್ಪ. ಇದಕ್ಕೆಲ್ಲ ನಾವು ಏನೇನು ಅವರು ಗೊಂದಲಗಳಿದ್ದೋ ಆ ಗೊಂದಲಗಳನ್ನೆಲ್ಲ ನಿವಾರಣೆ ಮಾಡಿದ್ದೀವಿ. ದೇ ಆಲ್ ಅಗ್ರೀಡ್ ಆ್ಯಂಡ್ ದೇ ಹ್ಯಾವ್ ಅಗ್ರೀಡ್ ಟು ವಿತ್ಡ್ರಾ ದಿ ಪ್ರೊಟೆಸ್ಟ್ ರ್ಯಾಲಿ ವಿಚ್ ಈಸ್ ಆರ್ಗನೈಸ್ಡ್ by the small traders on 25th of this month. They have agreed to withdraw this. ಸರ್, ಕಳೆದ 3 years ಇಂದ ಈ ಒಂದು ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಎಷ್ಟು ಮತ್ತು ಕೇಂದ್ರ ಸರ್ಕಾರ ಎಷ್ಟು ಲಾಭ ಬರ್ತದೆ ಸರ್? ಎಷ್ಟು ಅನುದಾನ ಬರ್ತಾ ಇದೆ? ಎಷ್ಟು ಹಣ ಬರ್ತಾ ಇದೆ? ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ, 9,000 ನೋಟಿಸ್ ಕೊಟ್ಟಿದ್ದಾರೆ. ಅದರಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಲಾಭ ಆಗ್ತಿತ್ತು ಅಂತ? ಸುಮಾರು 2,000 ಕೋಟಿ ಅಲ್ಲ ಸರ್? ಅದು ಹೇಳಿಕ್ಕಾಗಲ್ಲ, ಅದು ಅಷ್ಟು ಕರೆಕ್ಟ್. ಜೋಶಿ ಸುಳ್ಳು ಹೇಳ್ತಾ ಇದ್ದಾರೆ, ರಾಜಕೀಯವಾಗಿ ಸುಳ್ಳು. ಬಿಕಾಸ್ GST ಹಾಕೋರು ಯಾರಪ್ಪ? ಕೇಂದ್ರ ಸರ್ಕಾರ ಅಲ್ವಾ, ಅದನ್ನು ವಸೂಲು ಮಾಡೋರು ನಾವು. ಸೊ GST ಹಾಕಿದ ಮೇಲೆ ನೋಟಿಸ್ ಕೊಟ್ಟಿರೋದಲ್ವಾ? ಹಾಂ, ಮತ್ತು ಅವರು ಜವಾಬ್ದಾರಿ ಇಲ್ವಾ? ಸುಮ್ಮನೆ ಏನೋ ಹೇಳೋದು ಕೇಂದ್ರ ರಾಜ್ಯ ಸರ್ಕಾರ ಜವಾಬ್ದಾರಿ ಇದಕ್ಕೆ ಅಂತ ಅನ್ನೋದು. ಇವೆಲ್ಲ ಚರ್ಚೆ ಮಾಡಿದ್ದೀವಿ, ಈಗ ಒಪ್ಕೊಂಡಿದ್ದಾರೆ. ಬಿಡಿಯಪ್ಪ, ಸುಮ್ಮನೆ ಯಾಕೆ ಅವೆಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.